ಚಳ್ಳಕೆರೆ ನಗರದ ಅನಂತನಾಥ ಜೈನ ಭವನದಲ್ಲಿ ಶ್ರೀ ಲಕ್ಷ್ಮೀಸೇನಾ ಭಟ್ಟಾರಕ ಭಟ್ಟಾಚಾರ್ಯ ಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ದಿವಂಗತ ಮಾಜಿ ಸಚಿವ ಡಿ. ಸುಧಾಕರ್ ಅವರ ಪುಣ್ಯಸ್ಮರಣೆ ಹಾಗೂ ನುಡಿನಮನ ಕಾರ್ಯಕ್ರಮ ಭಕ್ತಿಭಾವ ಮತ್ತು ಗೌರವಪೂರ್ಣವಾಗಿ ನಡೆಯಿತು. ಕಾರ್ಯಕ್ರಮದಲ್ಲಿ ಹಲವು ಗಣ್ಯರು, ರಾಜಕೀಯ ಮುಖಂಡರು, ಕಾರ್ಯಕರ್ತರು ಹಾಗೂ ಅಭಿಮಾನಿಗಳು ಭಾಗವಹಿಸಿ ಡಿ. ಸುಧಾಕರ್ ಅವರ ಸೇವೆ ಮತ್ತು ವ್ಯಕ್ತಿತ್ವವನ್ನು ಸ್ಮರಿಸಿದರು. ಈ ಸಂದರ್ಭದಲ್ಲಿ ಶಾಸಕರಾದ ಟಿ. ರಘುಮೂರ್ತಿ, ಕರ್ನಾಟಕ ರಾಜ್ಯ ಆಹಾರ ಮತ್ತು ನಾಗರಿಕ ಸರಬರಾಜು ನಿಗಮದ ಅಧ್ಯಕ್ಷರು ಹಾಗೂ ಹೊಸದುರ್ಗ ಕ್ಷೇತ್ರದ ಶಾಸಕರಾದ ಬಿ. ಜಿ. ಗೋವಿಂದಪ್ಪ, ಚಿತ್ರದುರ್ಗ ಕ್ಷೇತ್ರದ ಶಾಸಕರಾದ ಕೆ. ಸಿ. ವೀರೇಂದ್ರ ಪಪ್ಪಿ, ಬೋವಿ ನಿಗಮದ ಅಧ್ಯಕ್ಷ ಎಂ. ರಾಮಪ್ಪ, ಜಿಲ್ಲಾಧಿಕಾರಿ ವೆಂಕಟೇಶ್ ಸೇರಿದಂತೆ ಅನೇಕ ರಾಜಕೀಯ ಮುಖಂಡರು, ವರ್ತಕರು, ವಿವಿಧ ಇಲಾಖೆಗಳ ಹಾಲಿ ಹಾಗೂ ನಿವೃತ್ತ ನೌಕರರು ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ದಿವಂಗತ ಡಿ. ಸುಧಾಕರ್ ಅವರ ಸಾರ್ವಜನಿಕ ಸೇವೆ, ರಾಜಕೀಯ ಜೀವನ ಮತ್ತು ಜನಪರ ಕಾರ್ಯಗಳನ್ನು ನೆನಪಿಸಿಕೊಂಡು ಗಣ್ಯರು ನುಡಿನಮನ ಸಲ್ಲಿಸಿದರು. ಬಹಳಷ್ಟು ವಿಷಯಗಳಿದೆ. ಬಹುಶಃ ನಮ್ಮ ನಗರದ ಸುಧಾಕರ್ ಅವರು ನಮಗೆಲ್ಲರಿಗೂ ನಾವೇನೇ ಹೇಳಬೇಕು ಏನೋ ಒಂದು ಶಬ್ದಗಳ ರೂಪದಲ್ಲಿ ನಾವು ಹೇಳ್ಬೋದು. ಆದರೆ ಅವರು ಮಾಡಿದಂಥ ಕೆಲಸ, ಅವರ ರಾಜಕೀಯ ಸೇವೆ, ರಾಜಕೀಯದಲ್ಲಿದ್ದು ಮಾಡಿದಂಥ ಸಮಾಜ ಸೇವೆಯನ್ನು ನಾವೆಲ್ಲರೂ ಇರತಕ್ಕಂಥವೆಲ್ಲರಿಗೂ ಕೂಡ ಭಾಳಷ್ಟು ಗೊತ್ತಿರ್ತಕ್ಕಂಥ ವಿಷಯಗಳನ್ನೇ. ಅದನ್ನು ನಾವಿಲ್ಲಿ ಸಾಂಕೇತಿಕವಾಗಿ ಇವತ್ತು ಸಭೆಯಲ್ಲಿ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರಂಥ ಕೆಲಸ ಮಾಡ್ತೀವಿ. ಖಂಡಿತವಾಗ್ಲೂ ನಾವೀಗಾಗಲೇ ನಾನು ಕೂಡ ಎಲ್ಲ ಗೊತ್ತಿರುತ್ತೆ, ಈ ಕ್ಷೇತ್ರದಲ್ಲಿ 3 ಬಾರಿ ಶಾಸಕನಾಗಿದ್ದೀನಿ. ಅವರು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನನ್ನ ಶಾಸಕರಿಗೆ ಅವರು ಕಾರಣ ಖಂಡಿತವಾಗ್ಲೂ ಆಗಿದ್ದಾರೆ. ಎಲ್ಲೋ ಒಂದು ಕಡೆಗೆ ನಮಗೆಲ್ಲರಿಗೂ ಒಂದು ಈಗಾಗಲೇ ನಾನು ಹೇಳಿದಂತೆ ಅನಿರೀಕ್ಷಿತವಾಗಿ ಅವ್ರು ಎಲ್ಲಿ ಇಂಥ ಸಭೆಯಲ್ಲಿ ನಾವು ಇಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀವಿ ಅಂತ ಹೇಳಿ ನಮ್ಗೆ ನೆನೆಸಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾವು ಕೆಲವೊಂದು ವಿಷಯಗಳನ್ನು ಅವ್ರ ಜೊತೆ ಇರ್ತಕ್ಕಂಥ ಒಡನಾಟವನ್ನು ಆ ವಿಷಯ ಮಾಡಿದ್ರೆ ನಮಗೆ ಬೇರೆ ಭಾವನಾತ್ಮಕವಾಗಿ ಆ ಮಾತುಗಳೇ ಹೊರಡಲ್ಲ. ಖಂಡಿತವಾಗ್ಲೂ ಅದಕ್ಕೆ ನಾನು ಹೋಗಲ್ಲ. ಈಗಾಗಲೇ ಎಲ್ಲರ ಹೃದಯದಲ್ಲಿ ಅವರು ಈ ಚಳ್ಳಕೆರೆಯಲ್ಲಿ 1 ಬಾರಿ ಶಾಸಕರು 2004ರಲ್ಲಿ ಮತ್ತು 2008ರಲ್ಲಿ ಹಿರಿಯೂರಲ್ಲಿ ಶಾಸಕರಾಗ್ತಾರೆ, ಮತ್ತೆ 2018ರಲ್ಲಿ 13ರಲ್ಲಿ ಮತ್ತೆ ಆಗ್ತಾರೆ, 23ರಲ್ಲಿ ಆಗ್ತಾರೆ. 3 ಬಾರಿಯಲ್ಲಿ ಶಾಸಕರಾಗಿ ಒಟ್ಟಾರೆಯಾಗಿ ಅವರು 2 ಬಾರಿ 4 ಬಾರಿ ಶಾಸಕರಾಗಿ 2 ಬಾರಿ ಒಂದು ಸಚಿವರಾಗಿ ಕರ್ನಾಟಕ ರಾಜ್ಯದಲ್ಲಿ ಅವರ ಸೇವೆಯನ್ನು ಸಲ್ಲಿಸಿದ್ದಾರೆ, ರಾಜ್ಯವನ್ನು ಪ್ರತಿನಿಧಿಸಿದ್ದಾರೆ. ಅವರು ಆಗದಂಥ ಸಂದರ್ಭದಲ್ಲಿ ಹಿರಿಯೂರಿನ ಅವರ ಕ್ಷೇತ್ರದ ಎಲ್ಲ ಮತದಾರರಿರ್ಬೋದು, ಸಾರ್ವಜನಿಕರಿರ್ಬೋದು, ವಿಶೇಷವಾಗಿ ಚಳ್ಳಕೆರೆಯಲ್ಲಿ ಅವರ ಚಳ್ಳಕೆರೆಯ ಸುಪುತ್ರರು, ಚಳ್ಳಕೆರೆಯಲ್ಲಿ ಹುಟ್ಟಿ ಚಳ್ಳಕೆರೆ ತಾಲೂಕಿನ ಒಬ್ಬ ಸುಪುತ್ರರನ್ನ ಚಳ್ಳಕೆರೆ ತಾಲೂಕು ಕಂಡಿದೆ. ಜೊತೆಗೆ ಚಿತ್ರದುರ್ಗ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿದ್ದು ಅವರು ಪ್ರಸ್ತುತವಾಗಿ, ಜೊತೆಗೆ ಕರ್ನಾಟಕ ರಾಜ್ಯದ ಸಾಂಖ್ಯಿಕ ಮತ್ತು ಯೋಜನಾ ಸಚಿವರಾಗಿ ಎಲ್ಲರಿಗೂ ಕೂಡ ಚಿರಪರಿಚಿತರಾಗಿ 224 ಜನ ಶಾಸಕರನ್ನ ಕೂಡ ಅವರು ಗುರುಸಂತ ಕೆಲಸ ಅವರು ಮಾಡಿದ್ರು. ಇದಕ್ಕೆ ಸಂಬಂಧಿಸಿದಂತೆ ನಮ್ಮ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಈಗಾಗಲೇ ಅವರ ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸಿದ್ದು ಸ್ವಾಮಿಗಳು ಮಾತಾಡುವ ಸಂದರ್ಭದಲ್ಲಿ ನೆನೆಸ್ತಾ ಇದ್ರು. ಖಂಡಿತವಾಗ್ಲೂ